ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ಸೊ ಸ್ಟಾರ್ಟಿಂಗ್ ಹೇಳ್ತಿದ್ದೀನಿ, ಒಂದು ಹಂಬಲ್ ರಿಕ್ವೆಸ್ಟು, ವಿಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್. ಒಂದು 3.5 ಮಿನಿಟ್ಸ್ ಇರುತ್ತೆ ಅಷ್ಟೇ, ಅಷ್ಟರಲ್ಲಿ ಎಲ್ಲನೂ ಕೂಡ ಕವರ್ ಮಾಡ್ಕೊಡ್ತೀನಿ. ಒಂದು ಹಂಬಲ್ ರಿಕ್ವೆಸ್ಟು, ಯಾಕಂತಂದರೆ ವಿಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿರ್ತೀನಿ, ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಲ್ಲ. ಸೊ ಡೌಟ್ ಅದನ್ನೇ ಕೇಳ್ತೀರಾ. ಸೊ ಏನಪ್ಪ ಆಗಿದೆ ಅಂತಂದ್ರೆ, ಒಂದು 4 ಡೇಸಿಂದ ಸೊ ನನ್ನ ವರ್ಕ್ ಪ್ರೆಷರು ಜೊತೆಗೆ ಕೇಳಿ ನಾನು ಆನ್ಸರ್ ಮಾಡಿ ನನಗೂ ಸಖತ್ತು ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವತ್ತೊಂದಿನ ಯಾವ ಹಳೆ ವಿಡಿಯೋದಲ್ಲೂ ಕೂಡ ನಾನು ಹೇಳಿಲ್ಲ, ಒಂದು ಹಂಬಲ್ ರಿಕ್ವೆಸ್ಟು, ಪ್ಲೀಸ್ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಹಾಗೇನೆ ತುಂಬ ಜನ ಕೇಳ್ತಿದ್ದೀರಾ ಕ್ಯಾಶುವಲ್ ರೌಂಡ್ ಯಾವಾಗಿರುತ್ತೆ ಅಂತೇಳಿ. ಸೊ M.Com ಅಂಡ್ M.Com ಫಿನಾನ್ಷಿಯಲ್ ಸರ್ವಿಸ್, M.Com ಅಂಡ್ M.Com ಫಿನಾನ್ಷಿಯಲ್ ಸರ್ವಿಸ್ ಸ್ಟೂಡೆಂಟ್ಸ್ ಯಾರಿದ್ದೀರಾ, ನಿಮಗೆ ಕ್ಯಾಶುವಲ್ ರೌಂಡ್ ಬಂದು 26ನೇ ತಾರೀಕು ಇರುತ್ತೆ. 26ನೇ ತಾರೀಕು ನಿಮ್ಮ ಕ್ಯಾಶುವಲ್ ರೌಂಡ್ ಇರುತ್ತೆ. ಹಾಗೇನೆ ಅದರ್ ದೆನ್ M.Com ಅಂಡ್ M.Com ಫಿನಾನ್ಸ್ ಬಿಟ್ಟು ಅದರ್ ದೆನ್ ಯಾವೆಲ್ಲ PG ಕೋರ್ಸಸ್ ಇದಾವೆ, ನಿಮಗೆ ಕ್ಯಾಶುವಲ್ ರೌಂಡ್ ಬಂದು 23ನೇ ತಾರೀಕು. ನಿಮಗೆ ಕ್ಯಾಶುವಲ್ ರೌಂಡ್ ಬಂದು 23ನೇ ತಾರೀಕು, ಸರಿನಾ? ಹಾಗೆ ಕ್ಯಾಶುವಲ್ ರೌಂಡ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಕ್ಯಾಶುವಲ್ ರೌಂಡ್ ಅಲ್ಲಿ ಏನು ಅವರು ಟೈಮ್ ಕೊಟ್ಟಿದ್ದಾರೆ, ಆ ಟೈಮಲ್ಲಿ ಹೋಗಿ ನೀವು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು. ಸೊ ಹಾಗೆ ನಿಮ್ಮ ರೋಲ್ ನಂಬರು, ನಿಮ್ಮ CET ಮಾರ್ಕ್ಸ್ ಏನಿದೆ, ಮತ್ತೆ ಯಾವ ರ್ಯಾಂಕ್ ಅಂತ ಹೇಳಿದ್ರೆ ಅದು ಒಂದು ಲಿಸ್ಟ್ನ ರೆಡಿ ಮಾಡ್ಕೊಳ್ತಾರೆ. ಹಾಗೇನೆ ಕ್ಯಾಶುವಲ್ ರೌಂಡ್ ಅಲ್ಲಿ ಫಸ್ಟ್ ಹೋದವ್ರಿಗೆ ಜಾಸ್ತಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಆಕ್ಚುಲಿ ನಾನು ಬಿಫೋರ್ ಒಂದು 4 ಇಯರ್ಸ್ ಬ್ಯಾಕ್ ಎಲ್ಲ ವಿಡಿಯೋಸ್ ಮಾಡಿದಾಗ ತುಂಬಾ ಜನ ಹೇಳಿದ್ರು, ಬ್ರೋ ಸ್ಟಾರ್ಟಿಂಗ್ಗೆ ಹೋಗಿದ್ದೆ, ಯಾರು ಬಂದಿರಲಿಲ್ಲ, ನನಗೆ ಸೀಟ್ ಅಲೋಕೇಟ್ ಆಯ್ತು ಅಂತ ತುಂಬಾ ಜನ ಹೇಳಿದ್ರು. ಅವರ ಎಕ್ಸ್ಪೀರಿಯನ್ಸ್ ಮತ್ತೆ ನನಗೆ ಬಂದಿರೋ ನ್ಯೂಸು, ಯಾಕಂದ್ರೆ ನಾನು ವಿಡಿಯೋ ಮಾಡುತ್ತಾಗಿಂದ ತುಂಬಾ ಜನ ಹೇಳಿದ್ರಲ್ಲ, ಸೊ ಅದನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಬೇಗ ಹೋದ್ರೆ ಒಳ್ಳೇದು, ಸರಿನಾ? ಬೇಗ ಹೋದ್ರೆ ಒಳ್ಳೇದು. ಹಾಗೇನೆ ಯೂಶಲಿ ಕ್ಯಾಶುವಲ್ ರೌಂಡಲ್ಲಿ ಸೀಟ್ ಅಲೋಕೇಟ್ ಆಗೋದು ನಿಮ್ಮ ರ್ಯಾಂಕ್ ಮೇಲೆನೆ ಸೀಟ್ ಅಲೋಕೇಟ್ ಆಗೋದು. ಸೊ ಡೋಂಟ್ ವರಿ, ನಿಮ್ಗೆ ಏನಾದ್ರು ಸಿಗುತ್ತೆ, ನಮ್ಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದ್ರೆ ಹೋಗಿ ಕ್ಯಾಶುವಲ್ ರೌಂಡ್ ಅಟೆಂಡ್ ಮಾಡ್ಬೋದು. ಬಟ್ ಟೈಮ್ಗೆ ಕರೆಕ್ಟಾಗಿ ಅಟೆಂಡ್ ಆಗೋದು, ಸ್ವಲ್ಪ ಲೇಟ್ ಆದರೂ ಚಾನ್ಸ್ನ ಕೊಡಲ್ಲ, ಸರಿನಾ? ಹಾಗೆಯೇ ಸ್ಕೀಮ್ ಬಿಗೆ ನಿಮ್ಮ ಅದರ್ ದೆನ್ ಯಾವ M.Com ಮತ್ತೆ M.Com ಫಿನಾನ್ಷಿಯಲ್ ಸರ್ವಿಸ್ ಬಿಟ್ಟು ಅದರ್ ದೆನ್ ಕೋರ್ಸ್ ಯಾವಿದಾವೆ, ಲೈಕ್ MSc, MSW, MA, ಸೊ ಈ ರೀತಿ ಕೋರ್ಸ್ಗಳಿಗೆ ನಿಮಗೆ ಸ್ಕೀಮ್ ಬಿಗೆ ಅಡ್ಮಿಷನ್ ಬಂದು 25ನೇ ತಾರೀಕು. ಸೊ 23ನೇ ತಾರೀಕು ಕ್ಯಾಶುವಲ್ ರೌಂಡ್ ಇರುತ್ತೆ. ಸೊ 24 ಒಂದಿನ ಗ್ಯಾಪ್ ಇದೆ. 25ನೇ ತಾರೀಕು ಸ್ಕೀಮ್ ಬಿಗೆ ಅಡ್ಮಿಷನ್ ಇರುತ್ತೆ. ಅಕಸ್ಮಾತ್ ಯಾರು ದೂರದಿಂದ ಬರೋರಿದ್ರೆ ಸೊ ಪ್ಲಾನ್ ಮಾಡ್ಕೊಂಡು ಬನ್ನಿ. ಸೊ ಒಂದಿನ ಮೈಸೂರು ಆರಾಮಾಗಿ ನೋಡ್ಕೊಂಡು ತಿರುಗಾಡ್ಕೊಂಡು, ಸೊ ಮೈಸೂರು ನೋಡ್ದಂಗೆ ಆಗುತ್ತೆ. ಸೊ ಮೈಸೂರು ಬಗ್ಗೆ ತಿಳ್ಕೊಂಡಂಗೆ ಆಗುತ್ತೆ. ಅಥವಾ ಇವಾಗ ದಸರಾ ಸೀಸನ್ ಬೇರೆ ಇದೆ, ನಮ್ಮ ಮೈಸೂರು ದಸರಾದಲ್ಲಿ ನೋಡೋಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನಿಮ್ಗೆ ಏನು ಬೇಕು ಅದನ್ನು ತಿಳಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.